ಬಂಧುಗಳು, ಇವತ್ತು ನಮ್ಮ ತಹಸೀಲ್ದಾರ್ಗಳು ತುಂಬ ವಿವರವಾಗಿಯೂ ಕೂಡ ಹೇಳಿದ್ದಾರೆ. ಇವತ್ತು ನಾವೇನು ಜನವರಿ 26 ನಮ್ಮ ದೇಶದ ಸಂವಿಧಾನ ಅಂಗೀಕಾರಗೊಂಡಿದ್ದೇವೆ. ಇಂದು ನಾವು ಕೇವಲ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡೋದಂತಲ್ಲ, ಪ್ರಜಾಪ್ರಭುತ್ವದ ಆತ್ಮವನ್ನೇ ನಾವು ಆಚರಣೆ ಮಾಡ್ತಾ ಇರುವಂಥದ್ದು. ಸಂವಿಧಾನದ ನಮ್ಮ ಹಕ್ಕುಗಳ ರಕ್ಷಕ, ನಮ್ಮ ಸ್ವಾತಂತ್ರ್ಯದ ಕವಚ ಇಂದಿನ ಈ ಒಂದು ದಿವಸ. ಬಂಧುಗಳೇ, ಮೊದಲನೇದಾಗಿ ನಾನು ಈ ಭಾಗದ ಶಾಸಕನಾಗಿ ಈ ಶುಭ ದಿನದಂದು ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಮ್ಮ ಮುಂದೆ ನಾನು ಹೇಳಲು ಇಚ್ಛೆಪಡ್ತೇನೆ. ಮೊದಲನೇದಾಗಿ ಇದೇ ನಮ್ಮ ಕನಗಿರಿ ರೋಡಲ್ಲಿ ನಮ್ಮ ಸ್ಟೇಡಿಯಂ ಬಗ್ಲಿಗೆ 5 ಎಕರೆ ಜಮೀನಲ್ಲಿ ಜಿಲ್ಲಾ ಮಟ್ಟದ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ಕೇವಲ 15 ದಿವಸಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಲು ಇಚ್ಛೆ ಪಡ್ತೇನೆ. ಕಾರಣ, ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲ್ಲಿ ಇರುವಂಥ ದೊಡ್ಡ ಮಟ್ಟದ ಬಸ್ ಸ್ಟ್ಯಾಂಡು ಗಂಗಾವತಿಗೆ ನನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಶಾಸಕರ ಅನುದಾನದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಅದೇ ಒಂದು ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ 108 ಅಮೃತ್ ನಗರ ಒಂದು ರೈಲ್ವೆ ಸ್ಟೇಷನ್ಗಳನ್ನ ಅವರು ಉದ್ಘಾಟನೆ ಮಾಡಿದರು. ಗಂಗಾವತಿ ನಗರದಲ್ಲಿ ಕೂಡ ಅತ್ಯಂತ ಸುಂದರವಾದ ಐತಿಹಾಸಿಕ ಸ್ಮಾರಕಗಳ ಮಾದರಿಯಲ್ಲಿ ಸುಮಾರು 25 ಕೋಟಿ ವೆಚ್ಚದಲ್ಲಿ ರೈಲ್ವೆ ಸ್ಟೇಷನ್ ಪ್ರಾರಂಭ ಮಾಡೋದಕ್ಕೆ ಹಣ ಬಿಡುಗಡೆಯಾಗಿ ಟೆಂಡರ್ ಕರೆಯೋ ಹಂತಕ್ಕೆ ಬಂದಿದೆ. ಅದು ಕೂಡ ಇನ್ನೊಂದು ತಿಂಗಳಲ್ಲಿ ನಮ್ಮ ಗಂಗಾವತಿ ರೈಲ್ವೆ ಸ್ಟೇಷನ್ ಕೆಲಸ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಗಂಗಾವತಿ ನಗರದಲ್ಲಿ ಮುಖ್ಯಮಂತ್ರಿಗಳ ಒಂದು 25 ಕೋಟಿ ಹಣ ಅವರು ಬಿಡುಗಡೆ ಮಾಡಿರುವಂಥ ಅನುದಾನದಲ್ಲಿ, ಜೊತೆಗೆ KKRDB ಹಣದಲ್ಲಿ ಸುಮಾರು 35 ಕೋಟಿ ವೆಚ್ಚದಲ್ಲಿ ನಗರದ ಎಲ್ಲ ಪ್ರಮುಖ ರಸ್ತೆಗಳ ಕಾರ್ಯಕ್ರಮ ಇನ್ನೊಂದು 15 ದಿವಸಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬಂಧುಗಳೇ, ಕಣ್ಣಾರ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಗೂಂಡಾಗಿರಿ, ಒಬ್ಬ 26 ವರ್ಷದ ಯುವಕನ ಕೊಲೆ, ರಕ್ತಪಾತ, ಒಬ್ಬ ಶಾಸಕ, ಗಂಗಾವತಿ ಶಾಸಕರಾಗಿರುವಂಥ ನನ್ನ ಮನೆ ಮೇಲೇ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರಿಂಗ್ ಮಾಡಿರುವಂಥ ಒಂದು ಘಟನೆ. ಇವತ್ತು 20-30 ವರ್ಷಗಳ ಹಿಂದೆ ನಾವು ಎಲ್ಲೋ ಒಂದು ಬಿಹಾರ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇರುವಂಥ ಒಂದು ಘಟನೆಗಳು ಶಾಂತಿಗೆ ಬೀಡಾಗಿರುವಂಥ ಕರ್ನಾಟಕದಲ್ಲಿ ಇವತ್ತು ಈ ಗೂಂಡಾ ರಾಜ್ಯ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ವಿಚಾರ ಆಗಿರ್ಬೋದು. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥ ಒಬ್ಬ ಶಾಸಕರಿಗೆ ರಕ್ಷಣೆ ಬೇಕು ಅಂತ ಕೇಳಿದಾಗ ಈ ಕರ್ನಾಟಕ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇರಾನಿಂದ, ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ ಅಂತ ಹೇಳೋದ್ರ ಮೂಲಕ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಾಮಾನ್ಯ ಜನರಿಗೆ ಇನ್ನೇನು ಇವರು ಭದ್ರತೆಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂಥ ಒಂದು ಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಬಂಧುಗಳೇ, ಅದೇ ಒಂದು ರೀತಿಯಲ್ಲಿ ದುರ್ದೈವ ಅಂತಂದರೆ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಸಂಸದ ರಾಜಶೇಖರ್ ಹಿದ್ನಾಳ್ ಅಂತ ಅವರು ಇವತ್ತು ಆನೆಗೊಂದಿಯಲ್ಲಿ ನಮ್ಮ ಸ್ಥಳೀಯ ಒಬ್ಬ ಮಹಿಳೆ, ಒಬ್ಬ ವಿದೇಶಿ ಇಸ್ರಾಯೇಲ್ ಮಹಿಳೆ ಮೇಲೆ ಅತ್ಯಾಚಾರವನ್ನು ಎಸಗಿ ಒಬ್ಬ ಒರಿಸ್ಸಾ ಮೂಲದ ವ್ಯಕ್ತಿಯನ್ನು ಕಾಲುವೆಯಲ್ಲಿ ನೂಕಿ ಹತ್ಯೆ ಮಾಡಿ ಒಬ್ಬ ಅಮೆರಿಕ ಪ್ರಜೆ ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಓಡೋಗಿರುವಂಥ ಅಂಥ ಒಂದು ಭೀಕರ ಘಟನೆಯನ್ನು, ಯಾವುದೋ ಒಂದು ಸಣ್ಣ ಘಟನೆ ನಮ್ಮ ಆನೆಗೊಂದಿಯಲ್ಲಿ ಆಯಿತು ಅಂತೇಳಿ ಒಬ್ಬ ಸಂಸದ ಇವತ್ತು ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥವ್ರು ಮಾತಾಡ್ತಾನೆ ಅಂತಂದರೆ, ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಥಿತಿ ಏನಾಗ್ತಾ ಇದೆ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ. ಬಂಧುಗಳೇ, ಇವತ್ತು ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ದೌರ್ಜನ್ಯ, ಯಾರು ಬಂಧನ ಆಗಿರಲಿಕ್ಕಿಲ್ಲ. ಬಳ್ಳಾರಿಯಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆಗಿ ಒಬ್ಬ ವ್ಯಕ್ತಿ ಸತ್ತೋದ ಮೇಲೆ ನನ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ರು ಕೂಡ ಇದುವರೆಗೆ ಆ ಶಾಸಕ ಅನುಯಾಯಿಗಳಿಂದ ಬಂಧನ ಮಾಡದೇ ಇರುವಂಥ ಒಂದು ಪರಿಸ್ಥಿತಿ. ಸಿಡ್ಲಘಟ್ಟದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ, ಮುನ್ಸಿಪಲ್ ಕಮಿಷನರ್ ತನ್ನ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಇವತ್ತು ಒಂದು ಬೆದರಿಕೆಯನ್ನು ಹಾಕಿ ಅವರನ್ನು ಏನು ಬೇಕಾದರೂ ಮಾಡಿ ಸುಟ್ಟು ಬಿಸಾಕ್ತೀವಿ ಅಂತೇಳಿ ಅಂತ ಮಾತುಗಳಾಗಿರ್ಬೋದು.
ಹುಮ್ನಾಬಾದಲ್ಲಿ ನಮ್ಮ ಶಾಸಕರ ಮೇಲೆ ಇನ್ನೊಬ್ಬ ಶಾಸಕ ದೌರ್ಜನ್ಯ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಉಡುಪಿಯಲ್ಲಿ ಸಾಕ್ಷಾತ್ ಒಬ್ಬ ಜಿಲ್ಲಾಧಿಕಾರಿ ಸ್ವರೂಪ ಅವರು ಕೇಸರಿ ಧ್ವಜವನ್ನು ಹಿಡಿದು ಉಡುಪಿ ಪರ್ಯಾಯ ಮಠದಲ್ಲಿ ಉಡುಪಿಯಲ್ಲಿ ಆ ಕೃಷ್ಣನ ಮಠದಲ್ಲಿ ಆ ಭಗವದ್ ಧ್ವಜವನ್ನು ಕೇಸರಿ ಧ್ವಜವನ್ನು ಇಟ್ಕೊಂಡು ಒಬ್ಬ ಜಿಲ್ಲಾಧಿಕಾರಿ ಅದನ್ನು ಉದ್ಘಾಟನೆ ಮಾಡಿದರೆ ಅವ್ರ ಮೇಲೆ ವಿಚಾರಣೆ ಮಾಡುವಂಥ ಒಂದು ಕೆಲಸ. ಅಂದರೆ ಕೇಸರಿ ಧ್ವಜವನ್ನು ಇಟ್ಕೊಂಡು ಉದ್ಘಾಟನೆ ಮಾಡಿರುವಂಥ ಒಬ್ಬ ಜಿಲ್ಲಾಧಿಕಾರಿ ಮೇಲೆ ನೀವು ಇವತ್ತು ವಿಚಾರಣೆ ಮಾಡ್ತೀರಿ. ಕೊಲೆಗಡಕರನ್ನು ಇವತ್ತು ನೀವು ಬಂಧನ ಮಾಡಲ್ಲ, ಅಧಿಕಾರಿಗಳನ್ನ ಬೆದರಿಸಿರೋರನ್ನ ಬಂಧನ ಮಾಡಿಲ್ಲ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಂವಿಧಾನವನ್ನು ಗೌರವಿಸ್ತಾ ಇದ್ದೀವ, ಸಂವಿಧಾನ ಬದುಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇವತ್ತು ನಾವೆಲ್ಲರೂ ಕೂಡ ನಾವು ಪ್ರಶ್ನಿಸ್ಕೋಬೇಕಾಗಿರುವಂಥ ಒಂದು ವಿಷಯ ಬಂಧುಗಳೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.